ನಮ್ಮ ಭಾರತದಲ್ಲಿ ಇವಾಗ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ. ಇವಾಗ ನಾನು ನಿಜ ಹೇಳಿದ್ರೆ ಈ ವಿಡಿಯೋನ ಯಾರು ಲೈಕ್ ಮಾಡಲ್ಲ, ಹಾಗೆ ಶೇರ್ ಮಾಡಲ್ಲ. ಯಾಕಂದ್ರೆ ನಿಜ ಹೇಳಿದ್ರೆ ಜನರಿಗೆ ಇಷ್ಟ ಆಗಲ್ಲ. ಸೊ ಏನಂದ್ರೆ ನಮ್ಮ ಭಾರತದಲ್ಲಿ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ. ಏನಂದ್ರೆ ಒಂದು ಒಳ್ಳೆ ಶಿಕ್ಷಣ ಬೇಕು ಅಂದ್ರೆ ನೀವು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಪ್ರೈವೇಟ್ ಸ್ಕೂಲನ್ನ ಹಚ್ಚಿ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ ಲಕ್ಷ ಫೀಸ್ಗಳು ಮತ್ತೆ ಟ್ಯೂಷನ್ ಕೂಡ ಸಪರೇಟ್ ಆಗಿ ತಗೋಬೇಕು ಅಂತಾರೆ. ನೋಡಿ ಯಾವ ತರ ಬಿಸ್ನೆಸ್ ಆಗ್ಬಿಟ್ಟಿದೆ. ಸರ್ಕಾರಿ ಶಾಲೆಯಲ್ಲಿ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಲ್ಲ. ಆದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರೆ ಲಕ್ಷ ಲಕ್ಷ ಫೀಸ್ ಕೊಟ್ಟು ಹೋಗ್ಬೇಕು, ಎಕ್ಸ್ಟ್ರಾ ಟ್ಯೂಷನಿಗೆ ಅಂತ ಹೋಗ್ಬೇಕು. ದುಡ್ಡು ಕೊಟ್ರೆ ನಿಮ್ಗೆ ಎಜುಕೇಶನ್ ನೀಟಾಗಿ ಹೇಳ್ತಾರೆ. ಇದು ಒಂದು ಬಿಸ್ನೆಸ್ ಆಯ್ತು. ಇನ್ನೊಂದೇನಂದ್ರೆ ನೀವೆಲ್ಲ ಸ್ಕೂಲ್ ಎಲ್ಲ ಕಲ್ತು ಕಾಲೇಜ್ ಮುಗಿಸಿ ಡಿಗ್ರಿ ಮುಗಿಸಿ ಯಾವ್ದಾದ್ರು ಎಕ್ಸಾಮ್ ಪಾಸ್ ಆದ್ರೆ ಮತ್ತೆ ನೀವು ಜಾಬ್ ಮಾಡಕ್ಕಂತ ಅದಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು. ನೀವು ಹಂಗೆ ಜಾಯ್ನ್ ಆಗಕ್ಕಾಗಲ್ಲ. ಇವಾಗ ನಮ್ಮ ಸರ್ಕಾರ ಹೆಂಗಾಗಿದೆ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ಸಿಕ್ತು ಅಂತ ಅನ್ಕೊಳ್ಳಿ, ಅದಕ್ಕೆ 10-20 ಲಕ್ಷ ಕೊಟ್ರೆ ನಿನ್ಗೆ ಈ ಸೀಟ್ ಕೊಡ್ತೀವಿ, ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ ಅಂತ ಅದಕ್ಕೂ ದುಡ್ಡು ಇಸ್ಕೊಂತಾರೆ. ನಿಜವಾಗ್ಲೂ ನಮ್ಮ ಭಾರತದಲ್ಲಿ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ. ಈ ಮಾತು ನಿಜ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.